ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್. ಹೆಂಗದ್ರಿ ಎಲ್ಲರೂ? ಚೊಕ್ಕದಿರಿ ಅಂತ ಹೇಳಿ ನಾನು ಅನ್ಕೊಳಕತ್ತೀನಿ. ನಾನು ಫುಲ್ ಬಿಂದಾಸ್ ಅದೀನಿ. ಇವತ್ತು ವಿಶ್ವಾಸ ಒಂದು ಚೊಕ್ಕ ಸ್ಪಾಟಿಗೆ ಕರ್ಕೊಂಡು ಹೊಂಟಾನ. ಫುಲ್ ಏಕ್ ನಂಬರ್ ಐತಂತ. ಹುಬ್ಳಿಲೆ ಜಸ್ಟ್ 42 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಧಾರವಾಡಲೆ 22 ಕಿಲೋಮೀಟರ್ಸ್ ಮಟ್ಟ ಹಾಕೈತಿ. ಕೆಳಗರಿ ವ್ಯೂ ಪಾಯಿಂಟ್ ಹೊಂಟಿವಿ. ಇಷ್ಟು ದಿನ ಮಟ್ಟ ಬರೇ ಸೌಂಡ್ ಲಾಕ್ಸ್ ಮಾಡೀನಿ. ಇವತ್ತು ಟ್ರಾವೆಲರ್ಸ್ ಮಾಡತ್ತೀನಿ. ಸೊ ಲೆಟ್ಸ್ ಗೋ. ಗೂಗಲ್ ಮ್ಯಾಪ್ ದಾಗ ಲೊಕೇಶನ್ ಹಾಕೊಂಡ್ ಹೊಂಟಿವಿ. ಇಲ್ಲಿ ಕೆಲ್ಕೇರಿ ಊರ್ ಬಂತ್ ನೋಡ್ರಿ. ಗೂಗಲ್ ಮ್ಯಾಪ್ ದಾಗ ನಂದೀಶ್ವರ ಆಶ್ರಮ ಅಂತೇಳಿ ಸರ್ಚ್ ಮಾಡಿ ಲೊಕೇಶನ್ ಹಾಕೊಂಡ್ರೆ ಈಸಿಲಿ ಸಿಕ್ತೈತಿ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರ ಡಿಸ್ಕ್ರಿಪ್ಷನ್ ದಾಗ ಲಿಂಕ್ ಹಾಕಿರ್ತೀನಿ. ಕೆಲವೊಂದ್ ಸರ್ತಿ ಗೂಗಲ್ ಮ್ಯಾಪ್ ದಾಗ ರಾಂಗ್ ತೋರಿಸ್ತೈತಿ. ಇಲ್ಲಿ ಕೆಲ್ಕೇರಿ ಊರಿಗೆ ಬರ್ರಿ. ಇಲ್ಲಿ ಲೋಕಲ್ ಇಟ್ಸ್ ಯಾರು ಕೇಳಿದ್ರು ಹೇಳ್ತಾರ ನೋಡ್ರಿ ನಂದೀಶ್ವರ ಟೆಂಪಲ್ ಎಲ್ಲೈತೆ ಅಂತ ಹೇಳಿ. ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಗಾಡ್ ಸೆಕ್ಷನ್ ತರ ಐತಿ. ಪೂರಾ ಗಾಡ್ ಸೆಕ್ಷನ್ ಇಲ್ಲ, ಸ್ವಲ್ಪ ಗಾಡ್ ಸೆಕ್ಷನ್ ತರ ಐತಿ. ನಾ ಎಲ್ಲ ಪೂರ ಕಡೆ ಹೋದಂಗ ಅನ್ಸಾಗತೈತಿ. ಕೆಲ್ಕೇರಿ ವ್ಯೂ ಪಾಯಿಂಟ್ ಏನಾರು ಹೋಗ್ಬೇಕಂದ್ರೆ ಹಿಂಗ ಹೋಗ್ಬೇಕು ನೋಡ್ರಿ. ಇಲ್ಲಿ ಗುಡಿ ಐತ್ ನೋಡ್ರಿ, ಅಲ್ಲಿಂದ ಮ್ಯಾಗ್ ಹತ್ಬೇಕ. ಫಸ್ಟ್ ನಂದೀಶ್ವರ ಆಶ್ರಮಕ್ಕೆ ಹೋಗಿ ಆಮೇಲೆ ಕೆಲ್ಕೇರಿ ವ್ಯೂ ಪಾಯಿಂಟ್ ಬರೋಣ ಬರ್ರಿ. ಬೈಕ್ ಮತ್ ಕಾರ್ ಪಾರ್ಕಿಂಗ್ ಇಲ್ಲಿ ರೋಡ್ ಕಡೆನ ಮಾಡ್ಬೇಕ. ನಾವು ನಮ್ ಗಾಡಿ ಪಾರ್ಕಿಂಗ್ ಮಾಡಿದ್ವಿ. ಮತ್ ಇಲ್ಲಿ ಟೈಮಿಂಗ್ ಕೊಟ್ಟಾರ ನೋಡ್ರಿ. ಮುಂಜಾನೆ 10 ಗಂಟೆಲೆ ಸಂಜೆಗ್ 4 ಗಂಟೆ ಮಟ್ಟ. ಫ್ರೆಂಡ್ಸ್ ಈಗ ದೇವಸ್ಥಾನ ಕಡೆ ಹೊಂಟಿವ್ರಿ. ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರಿ. ಅಲ್ಲಿ ಚಿಪ್ಸ್ ಮತ್ತೆ ಏನು ತಿನ್ನೋ ಐಟಮ್ ಅದು ಒಯ್ಯಂಗಿಲ್ಲ ಅಂತ ನೋಡ್ರಿ. ಒಳಗ ಕ್ಲೀನ್ ಮೇಂಟೈನ್ ಮಾಡ್ಬೇಕಂತ ಸರ್ಕಲ್ಗತಿ ಕಾಣ್ತೈತಿ ನೋಡ್ರಿ. ಇಲ್ಲಿ ಬರ್ದಾರ ಇಲ್ಲೇ ಶ್ರೀ ನಂದೀಶ್ವರ ದೇವಸ್ಥಾನ ಅಂತ ಹೇಳಿ. ಹಿಂಗ ಹೋಗ್ಬೇಕೀಗ. ಪಾರ್ಕಿಂಗ್ ದೇವಸ್ಥಾನಿಗೆ ಹೋಗ್ಬೇಕಂದ್ರ ಅರ್ಧ ಕಿಲೋಮೀಟರ್ ಮಟ್ಟ ಅಪ್ರಾಕ್ಸಿಮೇಟ್ಲಿ ಟ್ರೆಕ್ಕಿಂಗ್ ಆಗ್ತೈತಿ. ನಡ್ಕೊಂತ ಹೋಗ್ಬೇಕು ನೋಡ್ರಿ. ದೇವಸ್ಥಾನ ಫೈನಲಿ ರೀಚ್ ಆದ್ವಿ ನಾವು. ಈಗ ಒಳಗೆ ಹೋಗಿ ದರ್ಶನ ಮಾಡೋಣ ಅಂತ. ಫ್ರೆಂಡ್ಸ್ ಇಲ್ಲಿ ಆಶ್ರಮ ಕಡೆ ಬಾಳ್ ಸೈಲೆಂಟ್ ಐತಿ. ಫುಲ್ ಪೀಸ್ಫುಲ್ ಐತಿ ನೋಡ್ರಿ. ಇಲ್ಲಿ ಸ್ವಲ್ಪ ನಾಯ್ಸ್ ಇಲ್ಲ, ಏನು ಇಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಾರಲ್ಲ ಆ ತರ ಐತಿ ನೋಡ್ರಿ. ಇಲ್ಲಿ ಈಗ ಮೊದ್ಲು ಹೋಗಿ ದೇವ್ರ ದರ್ಶನ ಮಾಡೋಣ ಬರ್ರಿ. ಇದ ನೋಡ್ರಿ ಗರ್ಭಗುಡಿ. ಎಲ್ಲಾರು ಬಸವಣ್ಣ ದೇವರವ್ರದ ದರ್ಶನ ಮಾಡ್ಕೋರಿ. ಫ್ರೆಂಡ್ಸ್ ಹಿಂದ್ ವ್ಯೂ ನೋಡ್ಬೋದ್ರಿ. ಎಷ್ಟು ಮಸ್ತ್ ಕಾಣಕತೈತಿ. ನೋಡ್ಬೋದು ಎಷ್ಟು ಚಂದ ಕಾಣತೈತಿ ನೋಡ್ರಿ. ಒಂಥರ ನಾವು ಹೊರನಾಡು ಬಂದಂಗ ಅನ್ಸಾಕತೈತಿ. ಮತ್ತ ಇಲ್ಲಿ ಅಮಾಸಿಗೊಮ್ಮೆ ಪೂಜೆ ಇರ್ತೈತಂತ್ರಿ. ಇಲ್ಲಿ ಅಮಾಸಿಗೊಮ್ಮೆ ಮಠದ ಸ್ವಾಮಿಗಳು ಬಂದ ಪ್ರವಚನ ಕೊಡ್ತಾರಂತ ನೋಡ್ರಿ. ಇಲ್ಲಿ ಮತ್ತು ಭಕ್ತಾದಿಗಳಿಗೂ ಪ್ರಸಾದ ಇರ್ತೈತೆ ನೋಡ್ರಿ. ಇಲ್ಲಿ ಮಾತ್ರ ಪೂರ ಪೀಸ್ ಐತಿ ನೋಡ್ರಿ. ಒಂಥರ ಮನಃಶಾಂತಿ ಪೂರ ಅನಿಸ್ತೈತಿ ನೋಡ್ರಿ. ಇಲ್ಲಿ ಫ್ರೆಂಡ್ಸ್ ಈಗ ಇಲ್ಲೇ ದರ್ಶನ ಮಾಡಿದಿರಿ ದೇವ್ರದ. ನಂದಿ ಮಹಾರಾಜಿಂದ ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಈಗ ಮತ್ತೆ ರಿಟರ್ನ್ ಹೊಂಟಿವಿ. ರಿಟರ್ನ್ ಹೋಗಕ್ಕೆ ಮನಸ್ಸು ಬರತ್ತಿಲ್ರಿ. ಯಾಕಂದ್ರೆ ಅಷ್ಟು ಶಾಂತಿ ಐತ್ರಿ ಇಲ್ಲೇ. ಅಷ್ಟು ಮಸ್ತ್ ಅನ್ಸಾತೈತಿ. ಫುಲ್ ಸೈಲೆಂಟ್ ಐತ್ರಿ ಇಲ್ಲಿ. ಒಂಥರ ಮಸ್ತ್ ಫುಲ್ ಗುಡ್ ವೈಬ್ಸ್ ಐತಿ ಇಲ್ಲಿ. ನೋಡ್ಬೋದ್ರಿ ಈಗೀಗ ಭಕ್ತಾದಿಗಳು ಭಾಳ ಮಂದಿ ಬರತ್ತಾರ. ಇಲ್ಲೇ ನೋಡ್ಬೋದು ಕಾರ್ ಬೈಕ್ ಯಾನು ನಿಂತ ಅಂತೇಳಿ. ಇಲ್ಲೇ ನೋಡ್ರಿ ಪಾರ್ಕಿಂಗ್. ಮತ್ತು ನಮ್ಮ ವಿಶ್ವಾಸ ಗಾಡಿ ತೆಗಿಯತ್ತಾನ. ಗಾಡಿ ತೆಗ್ಮ್ಯಾಗ ಸೀದಾ ಹೋಗೋಣ ಅಂತ. ಇಲ್ಲೊಂದು ದೇವಸ್ಥಾನ ಕಾಣ್ತೈತಿ ನೋಡ್ರಿ. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂತ ಹೋದ್ರ ಕೆಲ್ಕೇರಿ ವ್ಯೂ ಪಾಯಿಂಟ್ ಕಾಣ್ತೈತಿ. ಅಪ್ರಾಕ್ಸಿಮೇಟ್ಲಿ 2 ಕಿಲೋಮೀಟರ್ ಮಟ್ಟ ಟ್ರೆಕ್ಕಿಂಗ್ ಆಕೈತಿ. ಟ್ರೆಕ್ಕಿಂಗ್ ಮಾಡ್ಕೊಂತ ಹೋಗ್ಬೇಕು. ಅಲ್ಲೊಂದು ಟವರ್ ಐತ್ರಿ. ಟವರ್ಲಿ ಪೂರ ವ್ಯೂ ಕಾಣ್ತೈತಿ. ಫ್ರೆಂಡ್ಸ್ ನಂದೀಶ್ವರ ಟೆಂಪಲ್ ದರ್ಶನ ಮಾಡಿ ಕೆಲ್ಕೇರಿ ವ್ಯೂ ಪಾಯಿಂಟ್ ನೋಡಾಕಂತ ಹೋಗಿದ್ವಿ ರೀ. ಫ್ರೆಂಡ್ಸ್ ಅಲ್ಲಿ ಕೆಲ್ಕೇರಿ ವ್ಯೂ ಪಾಯಿಂಟ್ ದಾಗ ಬಿಡ್ಲಿಲ್ರಿ. ಅಲ್ಲಿ ಏನ್ ಸೆಕ್ಯೂರಿಟಿ ಇದ್ರು ನೋಡ್ರಿ. ಅವರು ಬಿಡ್ಲಿಲ್ಲ. ಅಲ್ಲಿ ಹೋಗಕ್ ಅಲಾವಿಲ್ಲ ಅಂತ್ರಿ. ಮತ್ತೆ ನಾವು ಹೋಗಿದ್ವಿ ರೀ ಲಾಸ್ಟ್ ಇಯರ್. ಬಿಟ್ಟಿದ್ರೆ ಈಗ ಬಿಡಾಕತ್ತಿಲ್ಲ ಅಂತ್ರಿ. ಅಲ್ಲೇ ಈ ವಿಡಿಯೋ ಚಲೋ ಅನ್ಸಿದ್ರೆ ನಾನು ಅನ್ಕೊಳಕತ್ತೀನಿ. ಭಾಳ ದಿನದಾಗ ಟ್ರಾವೆಲ್ ಲಾಗ್ಸ್ ಮಾಡೀನಿ. ಚಲೋ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ. ಮತ್ತು ಇದೇ ಥರ ಟ್ರಾವೆಲ್ ಕಂಟೆಂಟ್ ತೊಗೊಂಬರ್ತೀನಿ. ಮತ್ತು DJ ಕಂಟೆಂಟ್ ತೊಗೊಂಬರ್ತೀನಿ. ಒಟ್ಟು ಎಲ್ಲ ಕಂಟೆಂಟ್ ತೊಗೊಂಬರ್ತಿರ್ತೀನಿ. ಜೈ ಶ್ರೀರಾಮ್ ಎಲ್ಲರಿಗೂ.